ವಿಘ್ನವ್ಯಾಲ ಕುಲಾಭಿಮಾನ ಗರುಡು ವಿಘ್ನೇಬ ಪಂಚಾನನಃ ಸೊಲ್ಮೆಲು ಬಂದುಲೆ ಬೆದ್ರದ ದಿಗಿಣ ದಿವಿಜ ತಂಡದ ರಕ್ಷಿತ್ ಶೆಟ್ಟಿ ಪಡ್ರೆ ಮೇರ ಶಿಷ್ಯನ ಚಿತ್ತಿನ ಯಾನು ನಿಖಲ ಮೋಕೆದ ಮಾನ್ಯ ಬರ್ಪಿನ 14 ತಾರೀಕು ಐತಾರದಾನಿ ಕಾಂಡೆ ನಮ್ಮ ಗುರುಕುಲೆನ ಮುತಾಲಿಕಿಡು ಸಿದ್ಧಿ ದ್ವಾದಶಯಾನ ಲೇಸು ನಮ್ಮ ಬೆದ್ರದ ಕನ್ನಡ ಭವನಡು ನಡಪರೆ ಉಂಡು ಉಂದೆಟ್ಟು ಯಾಲ್ಲ ಪಾಲು ಪಡೆಯುವುದಿಲ್ಲ ಈ ಪೊರ್ಲು ತಲೆ ಸುಗನಿಕುಲು ಮಾತಿರ್ಲ ಬತ್ತದು ಬಾಲ ಪ್ರತಿಭೆಲೆಗೂ ಪ್ರೋತ್ಸಾಹ ಮಲ್ತದು ಈ ಕಾರ್ಯಕ್ರಮ ಪೊರ್ಲು ಮಲ್ತು ಕೊರಡೊಂದು ಭಿನ್ನಾಯ ಮಲ್ತೊಂದಿಲ್ಲ ಸೊಲ್ಮೆಲ್ಲು ಬಂದಿಲ್ಲ. ಜ್ಞಾನ ದಿಡಿಗೆ ಪವಮಾನ ಚರಿಸುತ್ತ ಬರಲು ಯಕ್ಷನು ಜ್ಞಾನ ದಿಡಿಗೆ ತಾನೇ ಸಕಲ ಚರಾಚರಗಳ ಅಧಿಪತಿಯಾದ ವಾಯುದೇವನೇ ನಾನು, ಬಲದಲ್ಲಿ ಪ್ರಬಲ, ಪ್ರಪಂಚನ ಎಂದೇ ಹೆಸರು, ಸಕಲ ಚರಾಚರ ಜೀವರಾಶಿಗಳ ಪ್ರಾಣರೂಪವೇ ನಾನು. ಇಂದಿನ ದೇವಲೋಕದ ಸಭೆಯನ್ನು ಮುಗಿಸಿ ನನ್ನ ಲೋಕವನ್ನು ಸೇರಿ ನಮ್ಮವರ ಯೋಗಕ್ಷೇಮವನ್ನು ವಿಚಾರಿಸಿ ಬಿಡುವಿನ ಈ ಸಮಯದಲ್ಲಿ ವಿಹಾರಾರ್ಥವಾಗಿ ಹೊರಟು ನಿಂತಿದ್ದೇನೆ. ನಿತ್ಯ ನೂತನವಾದ ಕರ್ಮಕ್ಷೇತ್ರವೆಂದರೆ ಅದು ಭೂಮಿ. ಹಾಗಾಗಿ ಭೂಮಿಯೆಡೆಗೆ ಸಾಗುತ್ತೇನೆ, ನೋಡೋಣ. ಫಲ ವಿನುತ ಮುಂಬರಲ ನಳಿನ ಮುಗಿಯಂಜನೆಯ ಪವಮಾನ
ವೀಕ್ಷಿಸಿ ನಾರಿಮಣಿಯೂ ಕಂಡು ನಾರಿಮಣಿಯೂ ಕಂಡು ತನು ಮನ ಸೂರ್ಯಾಯನ ನಾರಿಮಣಿಯೋ ನಾರಿಮಣಿಯ ಕಂಡು ತನು ಮನ ಸೂರ್ಯಾಯನ ತನು ಮನ ಸೂರ್ಯಾಯನ ತನು ಮನ ಸೂರ್ಯಾಯನ ರಮಿಸದೇ ಸಾರಲ ಸದಳ ರಮಿಸದೇ ಸಾರಲ ಸದಳ ಮುಂದೆ ಇದಕ್ಕೆ ದಾರಿಗೆ ಸಗುವೆನು ದಾರಿಗೆ ಸಗುವೆನು ನಾರಿ ಮಣಿಯ ಕಂಡು ತನು ಮನ ತನು ಮನ ಸೂರ್ಯಾಯನ ರಮಿಸದೇ ಎಂತಹ ದೃಶ್ಯವನ್ನು ನಾನು ಕಾಣುತ್ತಾ ಇದ್ದೇನೆ. ಇದು ಕನಸು ಅಥವಾ ನನಸು ಒಂದೂ ಅರ್ಥವಾಗುತ್ತಾ ಇಲ್ಲ. ನೋಡುವಾಗ ವಾನರ ವರ್ಗದ ಸ್ತ್ರೀಯರಂತೆ ಕಂಡರು, ಆ ವರ್ಗದ ಸ್ಫುರದ್ರೂಪಿ ಎಂದು ಹೇಳಿದರು ತಪ್ಪಾಗಲಾರದು. ಧ್ಯಾನಾಸಕ್ತಳಾಗಿದ್ದಾಳೆ. ದಿವ್ಯ ಸಂದೇಶವೇ ಎನ್ನುವ ಹಾಗೆ ಶಿವನ ಅನುಗ್ರಹವೊಂದು ನನ್ನಲ್ಲಿಗೆ ಪ್ರವಹಿಸುತ್ತಾ ಬರುತ್ತಾ ಇದೆ. ಇದನ್ನು ಅವಳ ಮೇಲೆ ಸಂಯೋಜನೆ ಮಾಡಬೇಕಾದದ್ದು ನನ್ನ ಕರ್ತವ್ಯವೆಂದು ನನ್ನ ಕೆಲಸದ ಕರೆ ಇಚ್ಛಿಸುತ್ತಾ ಇದೆ. ಹಾಗಾದರೆ ಅವಳನ್ನು ಸೇರುವುದು ಹೇಗೆ? ಸರಿ ಸರಿ, ಇವಳಿಗೆ ತಿಳಿಯದ ಹಾಗೆ ಸಿದ್ಧಯೋಗದಿಂದ ಇವಳನ್ನು ಕೂಡುತ್ತೇನೆ, ನೋಡೋಣ. ಸುತ್ತುತ್ತಿರಲ ಮಾರುತ ಪುತ್ರನಿಗೊದಗಿದ ವಿಪತ್ತನೀಚಿಸುತ್ತ ಪುತ್ರನಿಗೊದಗಿದ ವಿಪತ್ತನೀಚಿಸುತ್ತ ಮಸ್ತಕ ತೊಡೆ ಮೇಲಿರಿಸುತ್ತ ಮತ್ತಾತನ ಗುಣಗಳ ಪೊಗಳು ತಿಂದಿದ ಹುಟ್ಟಿದಂತಹ ನನ್ನ ಕಂದನಿಗೆ ಇಂತಹ ದುರ್ಮರಣವೇ? ಛೇ, ಇದಕ್ಕೆಲ್ಲ ಕಾರಣ ಯಾರು? ಆ ಸುರಾಧಿಪತಿ ದೇವೇಂದ್ರ. ಸರಿ ಸರಿ, ಇದನ್ನು ಇಲ್ಲಿಗೆ ಸುಮ್ಮನೆ ಬಿಡುವುದಿಲ್ಲ. ವಾಯು ಸ್ತಂಭನಗೊಳಿಸಿ ಮಾರುತ, ನಾನಾಡುವ ಮಾತನ್ನು ಸರಿಯಾಗಿ ಆಲಿಸು. ಸಕಲ ಚರಾಚರ ಜೀವರಾಶಿಗಳಿಗೆ ಆಧಾರ ನೀನು. ಒಂದು ವೇಳೆ ನೀನು ಇಲ್ಲದೆ ಹೋದರೆ ನಾವು ಬದುಕುವುದು ಕಷ್ಟ ಸಾಧ್ಯ. ಅಯ್ಯ ವಾಯುದೇವ, 3 ಲೋಕಗಳಿಗೆ ಆಧಾರ ನೀನು, ಸಚ್ಚರಿತನು, ಕಾರುಣ್ಯ ನಿಧಿಯು ನೀನು. ಅಯ್ಯ ಮಾರುತ,
ನೀನು ಸಂಚರಿಸದೆ ಉಳಿಯದೆ ಹೋದರೆ ಈ ಲೋಕಕ್ಕೆ ಕರ್ತರು ಯಾರಿದ್ದಾರೆ ಹೇಳು? ಒಮ್ಮೆ ಬಾರಯ್ಯ. ನಾನ್ಯಾಕೆ ಬರಬೇಕು? ನಾನು ಬರುವುದಿಲ್ಲ. ನೀನು ಬರಬೇಕಾದರೆ ನಾವು ಏನು ಮಾಡಬೇಕು? ನನ್ನ ಮಗನನ್ನು ಬದುಕಿಸಿಕೊಡುವಿರಾ? ಅಷ್ಟೇ ತಾನೇ, ನಾವು ಬದುಕಿಸುತ್ತೇವೆ. ಇದೋ ನಿನ್ನ ಮಗನನ್ನು ಬದುಕಿಸಿಕೊಡುತ್ತೇನೆ. ಅಯ್ಯ ಬಾಲಕ, ದೇವಾ, ದೇವೇಂದ್ರನ ವಜ್ರಘಾತಕ್ಕೆ ಒಳಪಟ್ಟು ನಿನ್ನ ಹಣು ಪ್ರದೇಶ ಊದಿಕೊಂಡಿದೆ. ಇನ್ನು ಮುಂದೆ ಹನುಮನೆಂದೇ ಪ್ರಸಿದ್ಧಿಯಾಗು. ಧನ್ಯೋಸ್ಮಿ. ಮಾತ್ರವಲ್ಲದೆ ನನ್ನ ಅನುಯಾಯಿಯಾಗುವಂತೆ ಹರಸಿದ್ದೇನೆ. ಧನ್ಯೋಸ್ಮಿ. ಕಂದ ಹನುಮ, ಇನ್ನು ಮುಂದೆ ಚಿರಂಜೀವಿಯಾಗು. ಶುಭವಾಗಲಿ. ಧನ್ಯೋಸ್ಮಿ. ಕಂದ ಹನುಮ, ದೇವ. ಇದೋ ನಿನಗೆ ರುದ್ರಾಂಶ ಶಕ್ತಿಯನ್ನು ಅನುಗ್ರಹಿಸುತ್ತೇನೆ. ಧನ್ಯೋಸ್ಮಿ. ಮಗು, ನಾನು ಒಂದು ಕೊಡುತ್ತೇನೆ. ಸಾಕು ಸಾಕು, ಆಗ ಕೊಟ್ಟದ್ದೇ ಸಾಕು. ನೋಡು ನನ್ನ ಮುಖ ಹೇಗಾಗಿದೆ. ಹಾಗಲ್ಲ ಮಗು, ನನ್ನ ವಜ್ರಾಘಾತವನ್ನು ತಿಂದಂತಹ ನೀನು ವಜ್ರ ಶರೀರಿಯಾಗು. ಮಗನೇ, ನಾನು ನಿನಗೆ ಒಂದು ವರವನ್ನು ಅನುಗ್ರಹಿಸುತ್ತಾ ಇದ್ದೇನೆ. ಮಾರುತನ ಮಗನಾದಂತಹ ನೀನು ಮಾರುತಿ ಎಂದೇ ಪ್ರಸಿದ್ಧನಾಗು. ಅಷ್ಟು ಮಾತ್ರವಲ್ಲದೆ ನನ್ನಲ್ಲಿರುವಂತಹ ವಾಯುವೇಗವನ್ನು ನಿನಗೆ ಅನುಗ್ರಹಿಸುತ್ತಾ ಇದ್ದೇನೆ. ಧನ್ಯೋಸ್ಮಿ.